ಏನು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಕೆ ರೆಡಿ ಇರಲ್ಲ. ನೀವೇನೋ ಒಂದು ಪ್ರಾಬ್ಲಮ್ ಆಗಿರತ್ತೆ, ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಮಾತಾಡಬೇಕು. ಮಾತಾಡಕ್ಕೆ ರೆಡಿ ಇರಲ್ಲ. ಮ್ಯಾಟ್ರ್ ಡೈವರ್ಟ್ ಮಾಡುವಂಥದ್ದು. ಕರೆಕ್ಟ್. ಪ್ರಾಬ್ಲಮ್ ಡಿಸ್ಕಷನ್ ಮಾಡೋ ಟೈಮಲ್ಲಿ ಎದ್ದು ಹೋಗ್ಬಿಡುವಂಥದ್ದು, ಇಲ್ಲ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡುವಂಥದ್ದು. ಇದು ಸಿಂಪ್ಟಮ್ಸ್ ಆಕ್ಚುಲಿ. ಆಮೇಲೆ ತಪ್ಪು ಮಾಡಿಬಿಟ್ಟು ಸಾರಿ ಕೇಳ್ತಾರೆ, ನೆಕ್ಸ್ಟ್ ಹಾಗಾಗೋದಿಲ್ಲ. ಎವ್ರಿಡೇ ಅದೇ ಮಾಡ್ತಿದ್ದಾರೆ. ಮೊದಲು ಹಾಗಿರಲಿಲ್ಲ ಆಕ್ಚುಲಿ. ಎವ್ರಿಡೇ ಒಂದು ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಇರ್ತಾ, ನಿಮ್ಮ ಬಗ್ಗೆ ಕೇರಿಂಗ್ ಇರ್ತಾ ಇತ್ತು. ಈಗ ಎಕ್ಸ್ಕ್ಯೂಸ್ ಅಂತ ಹೇಳಿ ಕ್ಷಮಿಸಿ ನನ್ನನ್ನ ಕಾರಣ ಕೊಟ್ಟು ಹಿಂಗೆ ಹೇಳ್ತಿದ್ದಾರೆ. ಮನುಷ್ಯನಿಗೆ ವ್ಯಾಲ್ಯೂನೇ ಇಲ್ಲ ಲೆಕ್ಕ. ವ್ಯಕ್ತಿತ್ವ ಇಂಪಾರ್ಟೆಂಟ್, ಸಂಸ್ಕಾರ ಇಂಪಾರ್ಟೆಂಟ್, ಗೌರವ ಇಂಪಾರ್ಟೆಂಟ್. ಒಂದು ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಗೌರವ ಇರುತ್ತೋ ಅಷ್ಟು ಚೆನ್ನಾಗಿ ಅವರು ಹೆಲ್ದಿ ಆಗಿರ್ತಾರೆ. ಬೇಕಾದ್ರೆ ನೋಡಿ, ಶುರು ಆದಲ್ಲಿ ಪರಿಚಯಕ್ಕಿಂತ ಮುಂಚೆ ಸರ್ ಅವ್ರ ಮೇಡಮ್ ಅನ್ಕೊಂಡು ಇನ್ನೊಂದು ಪರಿಚಯ ಆಗ್ಬೇಕಾರೆ ಅಷ್ಟು ರೆಸ್ಪೆಕ್ಟ್ಫುಲ್ಲಿ ಕರೆದಾಗ ಒಂದೇನೋ ಖುಷಿ ಇರುತ್ತೆ. ಕ್ಲೋಸ್ ಆಗ್ತಿದ್ದೀನಿ, ಗೌರವ ಹೊರಟಿದ್ದಂಗೆ ಜಗಳಗಳು, ಕಿತ್ತಾಡಗಳು ಸ್ಟಾರ್ಟ್ ಆಗುತ್ತಾರೆ. ಕೇರಿಂಗ್ ಮಾಡ್ತಿದ್ದೀನಿ ನಾಟಕ, ಕೇರಿಂಗ್ ಮಾಡ್ತಿದ್ದೀನಿ ಫೀಲ್ ಜಸ್ಟ್ ಲೈಕ್ ಮ್ಯಾನೇಜ್ ತರ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಎಮೋಷನಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನಡೀತಾ ಇದ್ರೆ ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ನಿಮ್ ಬ್ರೇಕಪ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ 3 ಸಿಗ್ನಲ್ಸ್ ಇತ್ತು ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ಅರ್ಥ. ನೋಡಿ, ಒಂದು ರಿಲೇಶನ್ಶಿಪ್ ಹಾಳಾಗ್ಬೇಕಂದ್ರೆ ಸಡನ್ಲಿ ಹಾಳಾಗಕ್ಕೆ ಸಾಧ್ಯನೇ ಇಲ್ಲ. ಸ್ಮಾಲ್ ಅಲ್ಲಿ ನಿಮ್ಗೆ ಸಿಗ್ನಲ್ಸ್ ಬರ್ತಾ ಇರತ್ತೆ. ಬಟ್ ಆ ಸಿಗ್ನಲ್ಸ್ ನಾವೇನ್ ಮಾಡ್ತೀವಿ, ಇಗ್ನೋರ್ ಮಾಡಿದಾಗ ನಮ್ಗೆ ಗೊತ್ತೇ ಆಗಲ್ಲ. ಬಟ್ ಫೈನಲಿ ನಾವು ಮೋಸ ಹೋಗ್ಬಿಡ್ತೀವಿ. ಸೊ ಪ್ರೆಸೆಂಟ್ಲಿ ನಿಮ್ಗೆ ಈ 3 ಸಿಗ್ನಲ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ರೆಸೆಂಟ್ ನಿಮ್ಮ ರಿಲೇಶನ್ಶಿಪ್ ಡೇಂಜರ್ ಝೋನ್ ಅಲ್ಲಿ ಇದೆ. ನೀವು ಬ್ರೇಕಪ್, ನಿಮ್ಗೆ ಮೋಸ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನಿಮ್ಮ ಜೊತೆ ಮಾತಾಡಬೇಕು, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಲ್ ಮಾಡಿ ಆರ್ ವಾಟ್ಸಪ್ ಮಾಡಿ. ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ವಿಡಿಯೋ ಶೇರ್ ಮಾಡಿ, ರೀಚ್ ಆಗಲಿ ಅಂತ ಹೇಳ್ತಾ ಲೈಕ್ ಒಂದೊಂದೇ ಟಾಪಿಕ್ ನೋಡ್ತಾ ಹೋಗೋಣ. ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ನೋಡಿ, ಲೈಕ್ ನಿಮ್ಮ ರಿಲೇಶನ್ಶಿಪ್ ಸಿಗ್ನಲ್ ಇದೆ ಅಂತ ತಿಳ್ಕೊಳ್ಳೋಕೆ ಫಸ್ಟ್ ಪಾಯಿಂಟ್ ಏನಿರುತ್ತೆ ಅಂತ ಹೇಳಿದ್ರೆ ಎಮೋಷನಲಿ ತುಂಬಾ ಡಿಸ್ಟೆನ್ಸ್ ಆಗಿರುತ್ತೆ ಆಕ್ಚುಲಿ ನಿಮ್ಮ ಅವರ ಮತ್ತೆ. ಎಮೋಷನಲ್ ಡಿಸ್ಟೆನ್ಸ್ ಅಂದ್ರೆ ಏನು, ಒಂದೊಂದೇ ಸ್ಲೋಲಿ ನಾನು ಹೇಳ್ತಾ ಹೋಗ್ತೀನಿ. ಎಮೋಷನಲ್ ಡಿಸ್ಟೆನ್ಸ್ ಅಂದ್ರೆ ಯಾವ ತರ ಹಿಂಗೆ ಅಂತ ನೋಡಿ. ಲೈಕ್ ಮೊದಲು ಡೈಲಿ ಕಾಲ್ಸ್ ಇರ್ತಾ ಇತ್ತು ನಿಮಗೆ, ರೈಟ್. ಈಗ ಎಕ್ಸ್ಕ್ಯೂಸ್, ಕಾರಣ ಕೊಡ್ತಿದ್ದಾರೆ. ಆಮೇಲೆ ತಪ್ಪು ಮಾಡಿಬಿಟ್ಟು ಸಾರಿ ಕೇಳ್ತಾರೆ, ನೆಕ್ಸ್ಟ್ ಹಾಗಾಗೋದಿಲ್ಲ. ಎವ್ರಿಡೇ ಅದೇ ಮಾಡ್ತಿದ್ದಾರೆ. ಮೊದಲು ಹಾಗಿರ್ಲಿಲ್ಲ ಆಕ್ಚುಲಿ. ಎವ್ರಿಡೇ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಇರ್ತಾ, ನಿಮ್ಮ ಬಗ್ಗೆ ಕೇರಿಂಗ್ ಇರ್ತಾ ಇತ್ತು. ಈಗ ಎಕ್ಸ್ಕ್ಯೂಸ್ ಅಂತ ಹೇಳಿ ಕ್ಷಮಿಸಿ ನನ್ನನ್ನ ಕಾರಣ ಕೊಟ್ಟು ಹಿಂಗೆ ಹೇಳ್ತಿದ್ದಾರೆ. ಸೆಕೆಂಡು ಅದರಲ್ಲಿ ಅದೇ ಪಾಯಿಂಟ್ ಅಲ್ಲಿ ಮೊದಲು ತುಂಬಾ ಶೇರ್ ಮಾಡ್ಕೊಳ್ಳೋರು. ಎಲ್ಲ ವಿಚಾರ, ಪರ್ಸನಲ್ ಇಂದ ಹಿಡ್ಕೊಂಡು, ಫ್ಯಾಮಿಲಿಯಿಂದ ಹಿಡ್ಕೊಂಡು, ನಿಮ್ಮ ಫ್ಯೂಚರ್ ಇಂದ ಹಿಡ್ಕೊಂಡು ಎಲ್ಲಾ ವಿಚಾರಗಳನ್ನು ಶೇರ್ ಮಾಡೋ ವ್ಯಕ್ತಿ ಈಗ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ಮೇಂಟೈನ್ ಮಾಡೋದು ಯಾಕೆ ಮೇಂಟೈನ್ ಮಾಡ್ತಾರೆ? ನೀವೇನು ಅಲ್ಲ ಅಂದಾಗ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ನೀವೆಲ್ಲವೂ ಹೌದು ಅಂದಾಗ ಎಲ್ಲ ಶೇರಿಂಗ್ ಮಾಡ್ತಾರೆ. ಇದು ರಿಲೇಶನ್ಶಿಪ್ ಅಲ್ಲಿ ಆಕ್ಚುಲಿ ಇರುವಂಥದ್ದು. ಬಟ್ ಈಗ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ, ಅವಾಗೆಲ್ಲ ಶೇರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ ರಿಲೇಶನ್ಶಿಪ್ ಆಲ್ರೆಡಿ ಡೇಂಜರ್ ಝೋನ್ ಕಡೆ ಹೊರಟಿದೆ ಅಂತ ಅರ್ಥ. ನೆಕ್ಸ್ಟು ಲೈಕ್ ಮೊದಲು ಕೇರಿಂಗ್ ಇರ್ತಾ ಇತ್ತು, ಈಗ ಕೋಲ್ಡ್ ಬಿಹೇವಿಯರ್ ಅಂದ್ರೆ ಲೈಕ್ ಏನಂತ ಹೇಳಿದ್ರೆ, ಕೋಲ್ಡ್ ಬಿಹೇವಿಯರ್ ಲೈಕ್ ಇಟ್ ಮೀನ್ಸ್ ಏನಂತ ಹೇಳಿದ್ರೆ ಈ ಕಡೆಗೆ ಕೇರು ಮಾಡೋದು ಬಿಟ್ಟಿದ್ದಾರೆ ಅಂತ ಫೀಲ್ ಆಗಲ್ಲ, ಬಟ್ ನಿಮಗೆ ಫೀಲ್ ಆಗ್ತಿರುತ್ತೆ. ಅವ್ರು ಮ್ಯಾನೇಜ್ ಆ ಥರ ಮಾಡ್ತಿರ್ತಾರೆ. ಕೇರಿಂಗ್ ಮಾಡ್ತಿದ್ದೀನಿ ನಾಟಕ, ಕೇರಿಂಗ್ ಮಾಡ್ತಿದ್ದೀನಿ ಫೀಲ್ ಜಸ್ಟ್ ಲೈಕ್ ಮ್ಯಾನೇಜ್ ತರ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಎಮೋಷನಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನಡೀತಾ ಇದ್ರೆ ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ನಿಮ್ ಬ್ರೇಕಪ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ನೋಡಿ ಆಕ್ಚುಲಿ ಏನಂತ ಹೇಳಿದ್ರೆ ಡಿಸ್ಟೆನ್ಸ್ ಫಿಸಿಕಲಿ ನೋಡಿ ಒಂದು ಹೇಳ್ತೀನಿ ಅಂದ್ರೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಫಿಸಿಕಲಿ ಡಿಸ್ಟೆನ್ಸ್ ಮ್ಯಾಟರ್ ಆಗಲ್ಲ. ಎಮೋಷನಲಿ ಡಿಸ್ಟೆನ್ಸ್ ಆಗ್ಬಿಡ್ತು ಅಂತ ಹೇಳಿದ್ರೆ 100% ಸ್ಲೋಲಿ ಆ ಒಂದು ರಿಲೇಶನ್ಶಿಪ್ ಡೌನ್ ಆಗ್ತಾ ಬರುತ್ತೆ, ಹಾಳಾಗ್ತಾ ಬರುತ್ತೆ. ನೋಡಿ, ಎಮೋಷನಲ್ ಗ್ಯಾಪ್ ಆಗ್ಬಿಟ್ರೆ ರಿಲೇಶನ್ಶಿಪ್ ಸ್ಲೋಲಿ ಪಾಯ್ಸನ್ ಲೆವೆಲ್ಗೆ ಹೋಗುತ್ತೆ. ಅಂದ್ರೆ ಸ್ಲೋಲಿ ಅದು ಹಾಳಾಗ್ತೆ ಅಂದ್ರೆ ಲೈಕ್ ಸ್ಪಾಯ್ಲ್ ಆಗ್ತಾ ಬರುವಂತ ಸಾಧ್ಯತೆ ತುಂಬಾ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ, ರೆಸ್ಪೆಕ್ಟ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಗೌರವ ತುಂಬಾ ಮುಖ್ಯ. ಈಗ ಅವ್ರ ಉದಾಹರಣೆಗಳು ಎಷ್ಟೋ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಲ್ವಾ, ಆ ಕೌನ್ಸಿಲಿಂಗ್ ಎಲ್ಲ ನೋಡಿದ್ದೀನಿ. ಅವ್ರ ಕಂಡ್ರೆ ನಂಗೆ ಆಗ್ತಿಲ್ಲ ಸರ್, ಹೆಣ್ಣು ಹೇಳ್ತಾರೆ, ಗಂಡು ಮಕ್ಳು ಹೇಳ್ತಾರೆ, ಅವ್ರ ಕಂಡ್ರೆ ನಂಗೆ ಆಗ್ತಾನೆ ಇಲ್ಲ ಸರ್. ಯಾಕೆ? ಅವ್ರಂಗ್ ನಡ್ಕೊಂಡಿರೋದು, ನಮ್ಮ ಮೇಲೆ ಕೆಟ್ಟ ಪದಗಳನ್ನು ಬಳಸ್ತಾ ಇರೋದು, ನೀವು ಮಾತಾಡ್ತಿರೋದು ನೋಡಿದ್ರೆ ನಮ್ಗೆ ಅಂದ್ರೆ ಆ ಗೌರವ ಹೋಗ್ಬಿಟ್ರೆ ವ್ಯಕ್ತಿತ್ವ ಲೈಕ್ ಮನುಷ್ಯನಿಗೆ ವ್ಯಾಲ್ಯೂನೇ ಇಲ್ಲ ಲೆಕ್ಕ. ವ್ಯಕ್ತಿತ್ವ ಇಂಪಾರ್ಟೆಂಟ್, ಸಂಸ್ಕಾರ ಇಂಪಾರ್ಟೆಂಟ್, ಗೌರವ ಇಂಪಾರ್ಟೆಂಟ್. ಒಂದು ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಗೌರವ ಇರುತ್ತೋ ಅಷ್ಟು ಚೆನ್ನಾಗಿ ಅವರು ಹೆಲ್ದಿ ಆಗಿರ್ತಾರೆ. ಬೇಕಾದ್ರೆ ನೋಡಿ, ಶುರು ಆದಲ್ಲಿ ಪರಿಚಯಕ್ಕಿಂತ ಮುಂಚೆ ಸರ್ ಅವ್ರ ಮೇಡಮ್ ಅನ್ಕೊಂಡು ಇನ್ನೊಂದು ಪರಿಚಯ ಆಗ್ಬೇಕಾರೆ ಅಷ್ಟು ರೆಸ್ಪೆಕ್ಟ್ಫುಲ್ಲಿ ಕರೆದಾಗ ಒಂದೇನೋ ಖುಷಿ ಇರುತ್ತೆ. ಕ್ಲೋಸ್ ಆಗ್ತಿದ್ವಿ, ಗೌರವ ಹೊರಟಿದ್ದಂಗೆ ಜಗಳಗಳು, ಕಿತ್ತಾಡಗಳು ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ನೋಡಿ, ನಿಮ್ಮ ಮಾತು ಲೈಕ್ ಸೀರಿಯಸ್ ಆಗಿ ತಗೊಳ್ತಾ ಇರಲ್ಲ, ಗೌರವ ಕಡಿಮೆ ಆಗಿರತ್ತಲ್ಲ. ಅವರು ಸೀರಿಯಸ್ ಆಗಿ ಯಾವ ವಿಚಾರ ನೀವೇನೋ ಒಂದು ಹೇಳಿ ಅದನ್ನ ಜಸ್ಟ್ ಲೈಟ್ ಆಗಿ ತಗೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಮ್ಯಾಟ್ರೇ ಅಲ್ಲ, ಈ ತರ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಏನು, ಪಬ್ಲಿಕ್ ಅಲ್ಲಿ ನಿಮ್ಮನ್ನ ಇನ್ಸಲ್ಟ್ ಮಾಡೋದು, ಲೈಕ್ ಈ ಪಬ್ಲಿಕ್ ಇದಾರೆ ಅಂತ ನೋಡೋದಿಲ್ಲ, ಪಬ್ಲಿಕ್ ಅಲ್ಲಿ ಜಗಳ ಮಾಡ್ಬಿಡೋದು, ಕಾಲರ್ ಹಿಡಿಯೋದು,
ಅಥವಾ ನೀವು ಗಂಡು ಮಕ್ಕಳಾಗಿದೆ ಅವ್ರಿಗೆ ಬೈಯೋದು, ಹೆಣ್ಣು ಮಕ್ಕಳಾಗಿದ್ರೆ ಕಾಲರ್ ಹಿಡಿಯೋದು. ಪಬ್ಲಿಕ್ ಇದ್ದಾರೆ, ನಾವು ಗೌರವ ಕಾಪಾಡ್ಕೋಬೇಕು ಬರೋದೇ ಇಲ್ಲ. ಯಾರಿದ್ರು ಏನು ಅಲ್ಲ, ಗೌರವ ಇದ್ರೆ ತಾನೇ ಅದನ್ನು ಯೋಚನೆ ಮಾಡಕ್ ಸಾಧ್ಯ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಿಮ್ಮ ಮೇಲೆ ಲೈಕ್ ಎಲ್ಲಾ ರೀತಿಯಿಂದ ಭಾವನೆ ವಿರುದ್ಧವಾಗಿ ಹೋಗ್ತಾ ಇರತ್ತೆ. ಇದು ಇತ್ತು ಅಂತ ಹೇಳಿದ್ರೆ, ರೆಸ್ಪೆಕ್ಟ್ ಕಡಿಮೆ 100% ಇತ್ತು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಡೇಂಜರ್ ಝೋನಿಗೆ ಹೋಗ್ಬಿಟ್ಟಿದೆ ಆಲ್ರೆಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಮ್ಯುನಿಕೇಶನ್ಸ್ ಅವಾಯ್ಡೆನ್ಸ್. ಇದು ಮುಖ್ಯ ಆಗತ್ತೆ. ಯಾಕಂದ್ರೆ ಮಾತು ತುಂಬಾ ಮುಖ್ಯ ಒಂದು ಸಂಬಂಧಕ್ಕೆ. ಏನು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಕೆ ರೆಡಿ ಇರಲ್ಲ. ನೀವೇನೋ ಒಂದು ಪ್ರಾಬ್ಲಮ್ ಆಗಿರತ್ತೆ, ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಮಾತಾಡಬೇಕು. ಮಾತಾಡಕ್ಕೆ ರೆಡಿ ಇರಲ್ಲ, ಮ್ಯಾಟ್ರ್ ಡೈವರ್ಟ್ ಮಾಡುವಂಥದ್ದು. ಕರೆಕ್ಟ್. ಪ್ರಾಬ್ಲಮ್ ಡಿಸ್ಕಷನ್ ಮಾಡೋ ಟೈಮಲ್ಲಿ ಎದ್ದು ಹೋಗ್ಬಿಡುವಂಥದ್ದು, ಇಲ್ಲ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡುವಂಥದ್ದು. ಇದು ಸಿಂಪ್ಟಮ್ಸ್ ಆಕ್ಚುಲಿ. ಓಕೆ. ನೆಕ್ಸ್ಟು, ಫೈಟ್ ಬಂದಾಗ ಡಿಸಪಿಯರ್. ಏನೋ ಜಗಳ ನಡೆದಾಗ, ಪ್ರಾಬ್ಲಮ್ ಲೈಕ್ ದೊಡ್ಡ ಒಂದು ಸೀರಿಯಸ್ನೆಸ್ ಇದ್ದಾಗ ಅಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ತಾನಾಯ್ತು, ತನ್ನ ಪಾಡಾಯ್ತು, ಸ್ಟ್ರೇಂಜರ್ ತರ ಬಿಹೇವ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನು, ಬಿಟ್ಬಿಡೋ ಅನ್ನೋ ಆಟಿಟ್ಯೂಡ್. ನನ್ನನ್ನು ಬಿಟ್ಬಿಡಿ, ನನ್ಗೆ ಸಂಬಂಧನೇ ಇಲ್ಲ. ನೀವು ಲೈಕ್ ಹೆಂಗೆ ಬಿಟ್ಬಿಡಿ ಆ ಆಟಿಟ್ಯೂಡ್ ಹೇಗಂದ್ರೆ, ಲೈಕ್ ಆಲ್ರೆಡಿ ಬಿಡೋಕೆ ರೆಡಿ ಇರ್ತಾರೆ, ಕೋಪ ಒಂದು ನೆಪ ಮಾಡ್ಕೊಂಡು ಬಿಟ್ಬಿಡಿ, ನನ್ಗೆ ಬೇಡ, ನಿನ್ ಸಂಬಂಧನೇ ಬೇಡ, ನೀನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಯಾವಾಗಿದು ಬಿಡುವ ಹಂತಕ್ಕೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಪಿನಿಯನ್, ಆಪ್ಷನ್ಸ್ ಎಲ್ಲ ಬಂದಿರುತ್ತೆ ಆಲ್ರೆಡಿ. ಅವಾಗ ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರು. ವಾಟ್ ಎವರ್ ಇಟ್ ಇದೇನೇ ಆಗಿರ್ಬೋದು, ಇಬ್ರು ಕೂತ್ಬಿಟ್ಟು ಮಾತಾಡಿ ಸರಿ ಮಾಡಿಸ್ಕೊಳ್ಳೋ ಎಲ್ಲ ಆಪ್ಷನ್ಸ್ಗಳು ಇರುತ್ತೆ. ಇವ್ರಿಗೂ ಈಗೋ ಪ್ರಾಬ್ಲಮ್, ಆಟಿಟ್ಯೂಡ್ ಪ್ರಾಬ್ಲಮ್. ಸೊ ಹಂಗಾಗಿ ಒಂದು ರಿಲೇಶನ್ಶಿಪ್ ಹಾಳಾಗ್ತಾ ಬರುತ್ತೆ. ಎಷ್ಟೋ ಜನಗಳ ನೋಡಿ, ನೀವು ಈಗೋ ಪ್ರಾಬ್ಲಮ್ ಇದ್ದಾಗ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಆಗುತ್ತೆ? ನಾನೇ ಸೋಲ್ಬೇಕು, ಬೇಕಾದ್ರೆ ನೀನ್ ಸೋಲು, ನಾನೇ ಸೋಲಿ, ಈ ಥರದ್ದೆಲ್ಲ ಬರೋಕ್ಕೆ ಶುರು ಆಗುತ್ತೆ. ನಾನು ಹೇಳ್ತೀನಿ, ರಿಲೇಶನ್ಶಿಪ್ನ ಉಳಿಸ್ಕೊಳ್ಳಿ, ಹಾಳು ಮಾಡ್ಕೋಬೇಡಿ. ನಾನು ಅದೇ ಹೇಳ್ತಿರೋದು. ತಪ್ಪಿದ್ರೆ ಹಾನೆಸ್ಟ್ ಆಗಿ ಒಪ್ಕೊಳ್ಳಿ. ಅದ್ರಲ್ಲಿ ಏನಿದೆ, ಬದನೆಕಾಯಿ ನನ್ನ ಎಷ್ಟು ಹೇಳ್ತಾರೆ ನಾನು ಸೋಲ್ಬೇಕಾಯ್ ಅಲ್ಲ, ನೀವು ತಪ್ಪು ಮಾಡ್ರೆ ನೀವು ಸೋಲಕ್ಕೇನು? ಬಿದ್ದಿದ್ರೆ ಅಂದ್ಮೇಲೆ ಆ ಗಾಯಕ್ಕೆ ಔಷಧಿ ಹೋಗ್ತಾನೆ. ನಾನು ತಗೊಳ್ಳಲ್ಲ ಅಂದ್ರೆ ಗಾಯ ಮಾಯಬೇಕು. ಹೆಂಗೆ ನೀವು ಸರಿ ಹೋಗಿ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಏನು ಅಂದ್ರೆ, ನೀವು ತಪ್ಪು ಮಾಡಿದ್ದೀರ, ಸರಿಪಡಿಸ್ಕೊಳ್ಳಿ ಅದನ್ನು, ಈಗೋ ಬೇಡ. ಓಕೆ. ನೋಡಿ, ಬಿಟ್ಬಿಡು ಅನ್ನೋ ಆಟಿಟ್ಯೂಡ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣ ನಿಮ್ಮ ಮೇಲೆ ಕಂಪ್ಲೀಟ್ಲಿ ಯಾವುದು ಫೀಲ್ ಇಲ್ದಿರ ನಿಮ್ಮನ್ನ ಜಸ್ಟ್ ಆಪ್ಷನ್ ಆಗಿ ನೋಡ್ತಿರ್ತಾರಲ್ಲ, ಆವಾಗ ಬಂದಿರುತ್ತೆ ಅದು ಆಟಿಟ್ಯೂಡ್. ಫೈನಲ್ ಆಗಿ ಈ 3 ಸಿಗ್ನಲ್ಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಪೋಸ್ ಇತ್ತು ಅಂತ ಹೇಳಿದ್ರೆ, ನೀವು ಹಾನೆಸ್ಟ್ ಆಗಿ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬಟ್ ಈ ಡೇಂಜರ್ ಝೋನ್ ಇಂದ ಮತ್ತೆ ನಿಮ್ಮ ಮೊದಲಿನಾಗ ಆಗ್ಬೇಕಂತ ಹೇಳಿದ್ರೆ, ಇಬ್ರು ಎಫರ್ಟ್ ಮಾಡಬೇಕು. ಆ ಸಂಬಂಧ ಉಳಿಸ್ಕೊಳಕ್ಕಾಗ್ಲಿ, ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ತಗೊಳಕ್ಕಾಗ್ಲಿ, ಇಬ್ರಿಗೂ ಬೇಕಾ ಇಂಟ್ರೆಸ್ಟೆಡ್. ಒಬ್ರಿಗೆ ಯಾರು ಇಂಟ್ರೆಸ್ಟ್ ಇದೆ, ಇನ್ನೊಬ್ಬರಿಗೆ ಕೈಯೇ ಜೋಡಿಸ್ತಿಲ್ಲ ಅಂದಾಗ ಆ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಆಕ್ಚುಲಿ ನನ್ನ ಪ್ರಕಾರ. ಓಕೆ. ಸೊ ಅದಕ್ಕೆ ನಿಮಗೆ ಅಗೇನ್ ಸ್ಟಿಲ್ ಪರ್ಸನ್ ಇಲ್ಲ, ನನಗೆ ವಿಡಿಯೋ ನೋಡಿದ್ರು ಪರ್ಸನಲಿ ನನಗೆ ಇನ್ನೂ ತುಂಬಾ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಮಾತಾಡಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ನಮ್ಮ ಜೊತೆ ಮಾತಾಡ್ಬೋದು, 1-to-1 ಸೆಷನ್ ತಗೊಳ್ತೀವಿ. ಅದು ನಿಮಗೆ ಲೈಕ್ ಏನು ಅಂತ ಹೇಳಿದ್ರೆ, ಯಾವುದೇ ರೆಕಾರ್ಡ್ ಇರಲಿಲ್ಲ, ಪ್ರೈವೇಸಿ ಇರುತ್ತೆ ಅಂತ ಹೇಳ್ತಾ, ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಅಂತ ಹೇಳ್ತಾ, ಅಂಡ್ ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.